ಹಾಯ್ ಆಲ್, ನಾನು ಇವತ್ತು ಆಲ್ರೆಡಿ ನಿಮ್ಗೆ ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿರುತ್ತೆ. ನಮ್ಮ ಪಾಪು 11 ಮಂತ್ಸು, ಅವನಿಗೆ ರಾಗಿ ಸರಿ ಖಾಲಿಯಾಗಿತ್ತು. ಅದನ್ನು ನಾನು ಹೇಗೆ ಎಲ್ಲರೂ ಮಾಡಿರ್ತೀರ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಪ್ಪನ ಮಕ್ಕಳು ವಿಷಯ ಹೇಳಿರಲಿಲ್ಲ. ಅವರಂತೂ ತುಂಬಾ ಸ್ಟ್ರಗಲ್ ಆಗಿದ್ದಾಳೆ. ನಮ್ಮ ಚಿಕ್ಕಪ್ಪನ ಮಗಳನ್ನಂತೂ ಚಿಕ್ಕ ಪಾಪು ಮಕ್ಳುಗಳ್ನ ಇಟ್ಕೊಂಡು ತುಂಬಾ ಬ್ಯಾಂಕ್ ವಿಷಯದಲ್ಲಿ ಓಡಾಡ್ಬಿಟ್ಟಿದ್ದಾಳೆ. ಅವಳಂತೂ ಲೈಫಲ್ಲಿ ತುಂಬ ಸ್ಟ್ರಗಲ್ ಆಗ್ತಿದ್ದಾಳೆ. ಆದಷ್ಟು ಬೇಗ ಅವಳಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತೀನಿ. ಈ ರಾಗಿ ಸರಿನ ಗಂಟಿಲ್ದಂಗೆ ನೀರಲ್ಲೇ ಕಲಿಸ್ಕೊಂಡು ಈ ಥರ ಅದು ಸರಿ ರೆಡಿ ಆಗೋವರೆಗೂ ನಾವು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೆ, ಯಾಕಂದರೆ ಅವನು ತೆಳ್ಳಗಿದ್ರೆ ತಿನ್ನಲ್ಲ, ಮತ್ತು 11 ಮಂತ್ಸ್ ಆಯ್ತಲ್ವ, ಹಂಗಾಗಿ ನಾನು ರಾಗಿ ಹಿಟ್ಟನ್ನ ಕೆಲವೊಬ್ಬರು ಬಟ್ಟೆಲಿ ಜರಡಿ ಆಡ್ಕೋತೀರ. ನಾನು ಮಾಮೂಲಿ ಅವನಿಗೆ ಇವಾಗ ಅಲ್ಲೇ 11 ಮಂತ್ಸ್ ಆಗಿರೋದ್ರಿಂದ ನಾನು ಹಂಗೆ ಹಸಿಟ್ಟೆಲ್ಲ ರಾಗಿ ಆಡ್ತೀವಲ್ಲ, ಅದು ಹಸಿಟ್ಟೆಲ್ಲ ಆಡ್ತೀವಲ್ಲ, ಒಂದ್ರಿ ಅಂತೀವಿ ನಾವು, ನೀವೇನಂತೀರೋ ನಂಗೆ ಗೊತ್ತಿಲ್ಲ, ಅದರಲ್ಲೇ ಆಡ್ಕೊಂಡಿದ್ದೆ. ಇವತ್ತು ನಮ್ಮ ಮನೆಯವರು ಮನೆ ಹತ್ರ ಇದ್ದರು, ಅದಕ್ಕೆ ಅವ್ರಿಗೆ ಕೊಟ್ಟಿದ್ದೆ. ಅವ್ರು 2 ಸ್ಪೂನ್ ತಿನ್ನಿಸ್ಬಿಟ್ಟು ವಾಪಸ್ ನನಗೆ ಕೊಡ್ತಿದ್ದಾರೆ. ನಾನು ತಿನ್ನಿಸ್ತಾರೇನೋ ಫುಲ್ಲು ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದೆ. ನೋಡಿ, ಅವರು ತಿನ್ನಿಸ್ತಾ ಇದ್ದಾರೆ. ಹೊರಗಡೆ ಎಲ್ಲ ತಿನ್ನಿಸ್ತೀನಿ. ನಾನು ಏನೇನು ಹಾಕಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಕಾಳುಗಳು ರಾಗಿ ಎಲ್ಲ ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ತೊಗೋಬೇಕು. ಆಂಟಿ ನನಗೆ ರಾಗಿ ತೊಳ್ಕೊಟ್ಟಿದ್ರು. ಪಾರಿ ಆಂಟಿ ಸ್ವಲ್ಪ ಎಲ್ಪ್ ಮಾಡಿದ್ರು, ರಾಗಿ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಈ ಥರ ಎಲ್ಲ ಎಲ್ಪ್ ಮಾಡಿಕೊಡ್ತಾರೆ. ನಾನು ಏನೇ ಮಾಡಬೇಕು ಅಂತ ಅಂದ್ರೂ ಒಬ್ಬರ ಕೈಲಿ ನಿಜವಾಗ್ಲೂ ಏನು ಮಾಡೋಕ್ಕಾಗಲ್ಲ. ಅದರಲ್ಲೂ ಅಮ್ಮ ಇಲ್ಲ ಅಂದರೆ ತುಂಬಾ ಕಷ್ಟ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇವರು ಅಕ್ಕಪಕ್ಕದಲ್ಲಿ ಎಲ್ಲರೂ ಹೆಲ್ಪ್ ಮಾಡೋದ್ರಿಂದ ನಾನು ಈ ರಾಗಿ ಸರಿನ ರೆಡಿ ಮಾಡಿದ್ದೀನಿ. ರಾಗಿ ಸರಿ ಹೆಂಗೆ ಮಾಡಿದ್ದೀನಿ ಅಂತ ನೀವು ನೋಡ್ಕೊಳ್ಳಿ. ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ. ನಾನು ಇದರಲ್ಲಿ ಬಜಾಜ್ ಆಯ್ಕಾಯಿನ ಯೂಸ್ ಮಾಡಿದ್ದೀನಿ. ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಡೈಲಿ ನಾವು ಹಾಕೋಕ್ಕಾಗೋದಿಲ್ಲ ಅಲ್ವಾ. ಇದರಲ್ಲಿ ರಾಗಿ ಸರಿಲಿ ಹಾಕ್ಕೊಂಡ್ರೆ ನಮಗೆ ಅದು ಡೈಲಿ ಮಕ್ಕಳಿಗೆ ಹೋಗ್ತಾ ಇರುತ್ತೆ. ಹಂಗಾಗಿ ನಾನು ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಜಾಯ್ಕಾಯಿ ಬಜ್ಜೆನ ನಾನೆಲ್ಲ ಹಾಕ್ಕೊಂಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನೀವು ನೋಡ್ಕೊಳ್ಳಿ. ಎಷ್ಟೇ ಕಷ್ಟ ಆದರೂ ಮಕ್ಕಳಿಗೆ ಹೊರಗಡೆ ತಿನ್ಸೋಕೆ ಹೋಗಬೇಡಿ. ಸಿರ್ಲಾಕು ಅದು ಇದು ಅವ್ರು ಯಾವಾಗ ಪ್ಯಾಕ್ ಮಾಡಿರ್ತಾರೋ ಏನು ಮಾಡಿರ್ತಾರೋ ಒಂದು ಗೊತ್ತಿರಲ್ಲ. ಆದಷ್ಟು ನೀವು ಮಕ್ಕಳಿಗೆ ಮನೇಲೇ ಮಾಡ್ಕೊಳ್ಳಿ, ಯಾಕಂದರೆ ಚಿಕ್ಕ ಮಕ್ಕಳಲ್ವ, ಅಲರ್ಜಿ ಆಗಿಬಿಡುತ್ತೆ, ಬೇಗ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಎಷ್ಟೇ ಕಷ್ಟ ಇರಲಿ, ನಿಮ್ಮದು ಕೆಲಸಗಳು ಏನೇ ಇರಲಿ, ನಾವು ಸರಿನಾಗಲಿ ಏನೇ ಮಾಡಿದ್ರೂ ಮಕ್ಕಳಿಗೆ ಹೊರಗಡೆದು ತಿನ್ಸೋಕೆ ಹೋಗಬೇಡಿ. ಆದಷ್ಟು ಮನೇಲೇ ಮಾಡಿಕೊಂಡು ತಿನ್ನಿಸಿ. ಅದರಿಂದನೇ ಮಕ್ಕಳಿಗೆ ಆರೋಗ್ಯಗಳು ಹಾಳಾಗ್ತಿರುತ್ತೆ. ನಾವಿಷ್ಟು ಮನೇಲೇ ಮಾಡ್ಕೊಂಡು ಆ ಥರ ತಿನ್ಸಿದ್ರೂ ಮಕ್ಕಳನ್ನ ನೋಡ್ಕೊಳ್ಳೋದು, ಬೇಗ ಅವ್ರಿಗೆ ಇನ್ಫೆಕ್ಷನ್ಗಳಾಗೋದು, ಕೋಲ್ಡ್ ಆಗೋದು, ಅಲರ್ಜಿ ಆಗೋದು, ಜ್ವರ ಬರೋದು ಆಗ್ತಾನೆ ಇರುತ್ತೆ. ಇನ್ನು ಹೊರಗಡೆದಾಗ್ತಾ ಅದರಲ್ಲೂ ಸಿರ್ಲಾಕಲ್ಲಂತೂ ಮೋಸ್ಟ್ಲಿ ಮೈದಾನೇ ಇರುತ್ತೆ ಅನಿಸುತ್ತೆ. ಅದು ನಾವು ತಂದು ಹಾಕಿದ್ರೆ ಅದು ಎಷ್ಟು ಅಂಟುತ್ತೆ, ಒಣಗಿದ್ರೆ ಅಂದರೆ ತುಂಬಾ ಅಂಟುತ್ತೆ. ಹಂಗಾಗಿ ನಾವು ಆದಷ್ಟು ಮನೇಲೇ ಮಾಡ್ಕೊಳ್ಳಿ. ಎಲ್ಲರೂ ಮನೇಲೇ ಮಾಡ್ಕೊಂಡು ತಿನ್ನಿಸಿ. ಈ ಕಾಳುಗಳನ್ನ, ರಾಗಿನ, ಗೋಧಿನ ಪ್ರತಿಯೊಂದು ನಾನು ಏನೇನು ತೋರಿಸಿದ್ದೀನಿ ಅದನ್ನೆಲ್ಲ ಹುರ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ನಾನು ರಾಗಿ ಸರಿನ ರೆಡಿ ಮಾಡ್ಕೊಂಡಿದ್ದು. ನನ್ನ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಪೂರ್ತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ವಿಡಿಯೋಗಳಿಗೆ. ಥ್ಯಾಂಕ್ ಯು.